1 ಗಂಟೆಗೂ ಹೆಚ್ಚು ಕಾಲ ಪ್ರಧಾನಿ ನರೇಂದ್ರ ಮೋದಿ ಅವರು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಮೋದಿ ಮತ್ತು ಜೈಶಂಕರ್ ಸಭೆಯಲ್ಲಿ ದೋವಲ್ ಕೂಡ ಉಪಸ್ಥಿತರಿದ್ದರು. ಮೋದಿ ನಿವಾಸದಿಂದ ಈಗಷ್ಟೇ ವಿದೇಶಾಂಗ ಸಚಿವ ಜೈಶಂಕರ್ ಮತ್ತು ದೋವಲ್ ಇಬ್ಬರು ಕೂಡ ನಿರ್ಗಮಿಸಿದ್ದಾರೆ. ಸಭೆಯನ್ನ ಮುಕ್ತಾಯಗೊಳಿಸಲಾಗಿದೆ. ರಾತ್ರಿ ಹಗಲೆನ್ನದೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಹಿತದೃಷ್ಟಿಯಿಂದ, ಭದ್ರತಾ ದೃಷ್ಟಿಯಿಂದ ಪಾಕಿಸ್ತಾನಕ್ಕೆ ಪಾಠ ಕಲಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಭೆಗಳ ಮೇಲೆ ಸಭೆಯನ್ನ ನಡೆಸ್ತಾ ಬರ್ತಾ ಇದ್ದಾರೆ. ಇದರ ಭಾಗವಾಗಿ ಕಳೆದ 1 ಗಂಟೆಗಳಿಂದಲೂ ಕೂಡ ಸಭೆಯನ್ನ ನಡೆಸಿದ್ರು ಜೈಶಂಕರ್ ಮತ್ತು ಅಜಿತ್ ದೋವಲ್ರಿಂದ. ಭದ್ರತೆಯ ದೃಷ್ಟಿಯಿಂದ ಏನನ್ನ ಮಾಡಬೇಕು ಮತ್ತು ಮುಂದಿನ ನಿಟ್ಟಿನಲ್ಲಿ ನಮ್ಮ ಗುರಿ ಏನು, ನಾವು ಏನ್ ಮಾಡ್ಲಿಕ್ಕೆ ಹೊರಟಿದ್ದೀವಿ, ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದು ಹೇಗೆ ಅನ್ನುವಂತಹ ನಿಟ್ಟಿನಲ್ಲಿ ಸುದೀರ್ಘ ಸಭೆಗಳಾಗಿದೆ. ಈಗ ಮತ್ತೊಮ್ಮೆ ಆ ಅಟೆಂಪ್ಟ್ ಅನ್ನ ಪಾಕಿಸ್ತಾನ ನಡೆಸಿದೆ. ಅದಕ್ಕೆ ಪ್ರತಿಕಾರವಾಗಿ ಈಗ ಭಾರತ ಏನು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇಮ್ಮಿಡಿಯೇಟ್ ಆಗಿ ನಿನ್ನೆ ತಿರುಗು ಬಾಣವನ್ನ ಕೊಟ್ಟಿತ್ತು ಭಾರತ. ನೀವು ಹೊಡೆದ್ರೆ ನಾವು ಕೂಡ ನಿಮ್ಮನ್ನ ಹೊಡಿತೀವಿ ಅನ್ನೋದನ್ನ ತೋರಿಸಿತ್ತು. ಆದರೆ ಎಲ್ಲಿಯೂ ಕೂಡ ನಾಗರಿಕರಿಗೆ ಹಾನಿ ಆಗೋ ರೀತಿಯಲ್ಲಿ ಭಾರತದ ಅಟ್ಯಾಕ್ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಈವರೆಗೂ ಕೂಡ ಪಾಕಿಸ್ತಾನ ತನ್ನ ಕಂತ್ರಿ ಬುದ್ಧಿಯನ್ನ ಪದೇ ಪದೇ ತೋರಿಸ್ತಾ ಇದ್ರು ಕೂಡ ಇಲ್ಲಿಯವರೆಗೂ ಭಾರತ ಆ ಕೆಲಸವನ್ನ ಮಾಡಿಲ್ಲ. ಮುಂದೆ ಹೀಗೆ ಇರುತ್ತಾ? उधर मार गड्डी दे ಓಕೆ, ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಪದೇ ಈ ಅಟೆಂಪ್ಟ್ ಆಗ್ತಾ ಇದೆ. ಅದರ ಭಾಗವಾಗಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ನಿಮ್ಮಿಂದ. ಜೊತೆಗೆ ಈಗ ಇಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೀಟಿಂಗ್ ಅನ್ನ ಮುಗಿಸಿದ್ದಾರೆ. ಈಗ ಭಾರತದಿಂದ ಪ್ರತಿಕಾರ ಆರಂಭ ಆಗತ್ತಾ, ಏನಾಗಬಹುದು ಅನ್ನುವಂಥ ನಿರೀಕ್ಷೆ? ದಿವ್ಯಾ, ನೋಡಿ, ಪಾಕಿಸ್ತಾನ ಯಾವ ಮಟ್ಟದಲ್ಲಿ ನಮಗೆ ದಾಳಿಯನ್ನ ಮಾಡ್ತಿದೆ, ಅದಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ ಅನ್ನೋದ್ರ ಮೇಲೆ ಭಾರತದ ಪ್ರತಿಕ್ರಿಯೆ ಕೂಡ ನಿರ್ಧಾರ ಆಗತ್ತೆ. ಈಗ ಸದ್ಯಕ್ಕೆ ಜಮ್ಮುವಿನ ಕೆಲವೊಂದಿಷ್ಟು ಪ್ರದೇಶಗಳು, ಜಮ್ಮು, ರಜೌರಿ, ಪೂಂಚ್, ಉರಿ, ಬಾರಾಮುಲ್ಲಾ ಮತ್ತೆ ಇನ್ನು ಕೆಲವು ಪ್ರದೇಶಗಳಲ್ಲಿ ಅತಿ ಹೆಚ್ಚು ಶೆಲ್ಲಿಂಗ್ ಆಗ್ತಾ ಇದೆ ಎನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಈ ಪ್ರದೇಶಗಳಲ್ಲಿ ಪ್ರತಿಕ್ರಿಯೆಯನ್ನು ಕೊಡುವಂಥ ಕೆಲಸಗಳನ್ನು ಕೂಡ ಈಗಾಗಲೇ ಭಾರತೀಯ ಸೇನೆ ಶುರು ಮಾಡಿಕೊಂಡಿದೆ. ಏನು ಪಾಕಿಸ್ತಾನ ಮಿಸೈಲ್ ಮತ್ತು ಡ್ರೋನ್ಗಳ ದಾಳಿಯನ್ನು ಮಾಡ್ತಾ ಇದೆ, ಅದನ್ನು ಆಕಾಶದಲ್ಲೇ ಡೆಸ್ಟ್ರಾಯ್ ಮಾಡುವಂಥ ಕೆಲಸಗಳು ಕೂಡ ಈಗ ಮುಂದುವರೆದಿದ್ದಾವೆ. ಅಂದರೆ ಭಾರತ ಈಗ ಡಿಫೆನ್ಸ್ ಸೆಕ್ಟರಲ್ಲಿ ತನ್ನ ಗೇಮನ್ನು ಪ್ಲೇ ಮಾಡ್ತಾ ಇರುವಂಥದ್ದು. ಅಂದರೆ ಪಾಕಿಸ್ತಾನ ಮಾಡ್ತಾ ಇರುವಂಥ ದಾಳಿಯನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾತ್ರ ಮಾಡ್ತಾ ಇರುವಂಥದ್ದು. ಪ್ರತಿ ದಾಳಿಯನ್ನು ಮಾಡುವಂಥ ಪ್ರಕ್ರಿಯೆಗಳನ್ನು ಇನ್ನೂ ಕೂಡ ಶುರು ಮಾಡಿಕೊಂಡಿಲ್ಲ. ನೋಡಿ, ನಿನ್ನೆ ಆದಂಥ ಘಟನೆಯನ್ನು ಕೂಡ ನಾವು ಗಮನಿಸ್ಬೋದು. 7:15 ಪಾಕಿಸ್ತಾನ ಏನು ದಾಳಿಯನ್ನು ಶುರು ಮಾಡಿಕೊಳ್ಳುತ್ತೆ, 11:15ವರೆಗೂ ಕೂಡ ದಾಳಿಯನ್ನು ಮಾಡುತ್ತೆ. ಅಲ್ಲಿವರೆಗೂ ಕೂಡ ಭಾರತ ಮಾಡಿದ್ದು ಏಕೈಕ ಕೆಲಸ ಏನು ಅಂದರೆ ಡಿಫೆನ್ಸ್ ಮಾಡ್ಕೊಳ್ಳುವಂಥದ್ದು. ಅಂದರೆ ಪಾಕಿಸ್ತಾನ ಮಾಡುವಂಥ ಪ್ರತಿ ದಾಳಿಯನ್ನು ಕೂಡ ಅದರ ಟಾರ್ಗೆಟ್ ರೀಚ್ ಆಗದೆ ಇರುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ವಹಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂತು. ಅದಾದ ಬಳಿಕ ಅಂದರೆ 12 ಗಂಟೆಯ ಮೇಲೆ ವಾಪಸ್ಸು ಪ್ರತಿ ದಾಳಿಯನ್ನು ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತು. ಮುಖ್ಯವಾದಂಥ ನಗರಗಳು ಲಾಹೋರ್ ಇರ್ಬೋದು, ಇಸ್ಲಾಮಾಬಾದ್ ಇರ್ಬೋದು, ಕರಾಚಿ ಇರ್ಬೋದು, ರಾವಲ್ಪಿಂಡಿ ಇರ್ಬೋದು, ಈ ರೀತಿಯಾದಂಥ ಪ್ರಮುಖ ನಗರಗಳನ್ನು ಟಾರ್ಗೆಟ್ ಮಾಡಿ ಮಿಸೈಲ್ಗಳನ್ನು ಉಡಾಯಿಸುವಂಥ ಕೆಲಸವನ್ನು ಕೂಡ ಮಾಡ್ತು. ಸೊ ಈಗಲೂ ಕೂಡ ಪಾಕಿಸ್ತಾನ ದಾಳಿಯನ್ನು ಮಾಡ್ತಾ ಇದ್ರೆ ಅದನ್ನು ಡಿಪೆಂಡ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾವುದೇ ನಷ್ಟಗಳಾಗದಂತೆ, ನಾಗರಿಕ ಸಾವುಗಳಾಗದಂತೆ ಎಚ್ಚರಿಕೆಯನ್ನು ವಹಿಸುವಂಥ ಕೆಲಸಗಳಾಗ್ತಾ ಇದ್ದಾವೆ. ಎಷ್ಟೇ ಎಚ್ಚರಿಕೆಯನ್ನು ವಹಿಸಿದರೂ ಕೂಡ ಕೆಲವೊಂದಿಷ್ಟು ಡ್ರೋನ್ಗಳು ಅಥವಾ ಮಿಸೈಲ್ಗಳು ಆಯತಪ್ಪಿ ಕೆಳಗಡೆ ಬೀಳುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಅದೇ ರೀತಿಯಾದಂತಹ ಒಂದು ಡ್ರೋನಿಗೆ ಕೆಳಗಡೆ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಫಿರೋಜ್ಪುರದಲ್ಲಿ ಒಂದು ಕುಟುಂಬ ಕೂಡ ಈಗ ಗಾಯಾಳ ಆಗಿರುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಕೂಡ ಕಲೆ ಹಾಕುವಂಥ ಕೆಲಸಗಳನ್ನ ಕೂಡ ಮಾಡಿದ್ದಾರೆ. ಪಾಕಿಸ್ತಾನದ ಪ್ರತಿಕ್ರಿಯೆ ಆಧಾರದ ಮೇಲೆ ಸೇನೆ ನಿರ್ಧಾರವನ್ನು ತೆಗೆದುಕೊಳ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಸ್ವಾತಂತ್ರ್ಯವನ್ನು ಈ ಹಿಂದೆಯೂ ಕೂಡ ಕೊಟ್ಟಿದ್ರು. ಸೊ ಅದರಂತೆ ಮುಂದುವರಿಸುವಂಥ ನಿಟ್ಟಿನಲ್ಲೂ ಕೂಡ ಈಗ ಸೂಚನೆಗಳು ಮುಂದುವರೆದಿರುವಂಥದ್ದು. ಸೊ ಹೀಗಾಗಿ ಪಾಕಿಸ್ತಾನಕ್ಕೆ ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನುವಂಥದ್ದು, ಅಂದರೆ ಪಾಕಿಸ್ತಾನದ ಒಂದು ಹಂತದ ದಾಳಿಗಳು ಮುಗಿದ ಬಳಿಕ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಭಾರತ ಶುರು ಮಾಡುತ್ತೆ. ಸೊ ಬಹುಶಃ ಇನ್ನು 1 ಗಂಟೆ ಅಥವಾ 2 ಗಂಟೆಯ ಬಳಿಕ ಭಾರತದ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ.